ನಾವು ಮಾರ್ಕೋನಹಳ್ಳಿ ಜಲಾಶಯವನ್ನ ನೋಡಿದ್ದೀವಿ. ಆದ್ರೆ ಒಂದು ಮದುವೆ ಖರ್ಚಿನಲ್ಲಿ ಆ ಜಲಾಶಯವನ್ನ ನಿರ್ಮಾಣ ಮಾಡಿದ್ರು ಅಂತ ಗೊತ್ತಿತ್ತ? ನನಗೂ ಕೂಡ ಗೊತ್ತಿರ್ಲಿಲ್ಲ ರೀ. ಧರ್ಮೇಂದ್ರ ಅವರು ಆ ವಿಚಾರವನ್ನ ತಿಳಿಸ್ಕೊಟ್ಟಿದ್ದಾರೆ. ಕುಣಿಗಲ್ ಪಟ್ಟಣದಲ್ಲಿ ನಡೆದಂತ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಈ ಸತ್ಯವನ್ನ ಸಾರ್ವಜನಿಕವಾಗಿ ಬಿಚ್ಚಿಟ್ಟಿದ್ದಾರೆ. ಹಾಗಾದ್ರೆ ಅವರು ಏನ್ ಹೇಳಿದ್ರು, ಅದರಲ್ಲಿ ಸತ್ಯಾಂಶ ಎಷ್ಟಿದೆ ಎಂಬುದನ್ನ ನಾವು ಕೇಳ್ತಾ ಹೋಗೋಣ. ಈಗ ನಾನು ಹೇಳುವಂತ ಕಥೆಯನ್ನ ಅಲ್ಲಿ ನೆನೆಸ್ಕೊಳ್ಬೇಕಾಗಿ ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ. ಮನ್ಮಹಾರಾಜ ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಕಟ್ಟಿಸಿದಂತ 40 ಡ್ಯಾಮ್ಗಳಲ್ಲಿ ಮಾರ್ಕೋನಹಳ್ಳಿ ಜಲಾಶಯನು ಒಂದು. ಆ ಪುಣ್ಯಾತ್ಮ ತನ್ನ ಆಡಳಿತಾವಧಿಯಲ್ಲಿ 40 ಡ್ಯಾಮ್ಗಳನ್ನ ಕಟ್ಟಿದ್ರು. ಅದರಲ್ಲಿ ನಮ್ಮ ಮಾರ್ಕೋನಹಳ್ಳಿ ಜಲಾಶಯನು ಒಂದು. ಆದ್ರೆ 40 ಡ್ಯಾಮ್ಗಳಿಗೆ ಇಲ್ಲದೆ ಇರೋಂತ ವಿಶೇಷ ಒಂದು ನಿಮ್ ಮಾರ್ಕೋನಹಳ್ಳಿ ಡ್ಯಾಮ್ ಜಲಾಶಯಕ್ಕಿದೆ. ಏನಪ್ಪಾ ಅಂತಂದ್ರೆ, ನಾಲ್ವಡಿ ಕೃಷ್ಣರಾಜ ಒಡೆಯರು ತಾವು ಬದುಕದಂತ ಪ್ರತಿ ದಿನ ಪ್ರತಿ ಕ್ಷಣ ಜನಕ್ಕಾಗಿ, ಜನೋಪಕಾರಕ್ಕಾಗಿ, ಪ್ರಜೋಪಕಾರಕ್ಕಾಗಿ ಬದುಕದಂತ ಪುಣ್ಯಾತ್ಮ. ಮಾರ್ಕೋನಹಳ್ಳಿ ಜಲಾಶಯ ಕಟ್ಟುವಂತ ಕಾಲಕ್ಕೆ ಅವರ ತಮ್ಮನ ಮಗನಾದಂತ ನಮ್ಮ ಕಡೆಯ ಮಹಾರಾಜ ಮನ್ಮಹಾರಾಜ ಜಯಚಾಮರಾಜ ಒಡೆಯರ ಮದುವೆ ನಿಶ್ಚಯ ಆಗಿದೆ ತ್ರಿಪುರ ಸುಂದರಮಣಿ ಅವ್ರ ಜೊತೆ. ಮಹಾರಾಜರು ಯೋಚನೆ ಮಾಡ್ತಾರೆ, ಈಗ ನಾನೇನಾರು ಅದ್ದೂರಿಯಾಗಿ ಮದುವೆ ಮಾಡ್ಬಿಟ್ರೆ ನಮ್ ಜನನು ಅದೇ ಶುರು ಮಾಡ್ಕೋತಾರೆ. ನಾನೇನಾರು ಅದ್ದೂರಿಯಾಗಿ ಮದುವೆ ಮಾಡ್ಬಿಟ್ರೆ ದುಡ್ಡಿದೆ ಅಂತ ನಮ್ ಜನನು ಅದೇ ಶುರು ಮಾಡ್ಕೋತಾರೆ ಅಂತ ಹೇಳಿ ಮಹಾರಾಜರ ಮದುವೆನ 1 ವರ್ಷ ಮುಂದಕ್ಕೆ ಹಾಕ್ತಾರೆ. ಆ 1 ವರ್ಷದಲ್ಲಿ ಉತ್ಪತ್ತಿಯಾದಂತ ಖರ್ಚನ್ನ ಮಹಾರಾಜರಿಗೆ ಮದುವೆ ಮಾಡಿದ್ರೆ ಎಷ್ಟು ಖರ್ಚಾಗ್ತಾ ಇತ್ತೋ ಅಷ್ಟು ಖರ್ಚನ್ನ ಸೇರಿಸ್ಕೊಂಡು ನಿಮ್ ಮಾರ್ಕೋನಹಳ್ಳಿ ಡ್ಯಾಮ್ ಅನ್ನ ಕಟ್ಟಿದ್ದಾರೆ. ಮಹಾರಾಜರ ಮದುವೆನ ಬಹಳ ಸರಳವಾಗಿ ಅರಮನೆಯಲ್ಲಿ ಮಾಡ್ತಾರೆ. ಬಹಳ ಸರಳವಾಗಿ ಅರಮನೆಯಲ್ಲಿ ಮಹಾರಾಜರನ್ನ ಮದುವೆ ಮಾಡಿ ಹೆಣ್ಣನ್ನ ಮನೆ ತುಂಬಿಸ್ಕೊತಾರೆ. ಜನಕ್ಕೆ ಒಂದು ಸಂದೇಶ ಕೊಡ್ತಾರೆ, ಸಾಲ ಮಾಡಿ ಮದುವೆ ಮಾಡಬೇಡಿ, ಜಮೀನ್ ಮಾರಿ ಮದುವೆ ಮಾಡಬೇಡಿ. ನನ್ನ ಹತ್ರ ಇಷ್ಟು ದುಡ್ಡಿದ್ರು ನಾನು ಆ ಮದುವೆ ದುಡ್ಡನ್ನ ಉಳಿಸಿ ಡ್ಯಾಮ್ ಕಟ್ಟಿದೀನಿ. ನೀವು ಮದುವೆನ ಅದ್ದೂರಿಯಾಗಿ ಮಾಡ್ದಲೆ ಸರಳವಾಗಿ ಮಾಡಿ, ನೀವು ಏನಾದ್ರೂ ಉಳಿಸಿ ಹೊಲ ಜಮೀನು ಕಟ್ಕೊಳ್ಳಿ, ಮನೆ ಕಟ್ಕೊಳ್ಳಿ, ಸೈಟ್ ಕಟ್ಕೊಳ್ಳಿ, ತಗೊಳ್ಳಿ, ಮಕ್ಕಳಿಗೆ ಕೊಡಿ, ನೀವು ಮದುವೆ ಆಗೋರ್ಗೆ ದುಂದು ವೆಚ್ಚ ಮಾಡಬೇಡಿ ಅನ್ನೋಂತ ಒಂದು ಅಮೋಘವಾದ ಸಂದೇಶವನ್ನ ಮಾರ್ಕೋನಹಳ್ಳಿ ಜಲಾಶಯ ಕಟ್ಟೋದ್ರ ಮೂಲಕ ಮಹಾರಾಜರು ಎಲ್ರಿಗೂ ಕೊಟ್ಟಿದ್ದಾರೆ. ಕುಣಿಗಲ್ ಜನತೆಯಲ್ಲಿ ನನ್ನ ಸವಿನಯ ಪ್ರಾರ್ಥನೆ, ಯಾವುದೇ ಜಿದ್ದುಗೂ ಸುಳ್ಳಿನ ಅಹಂಕಾರಕ್ಕೂ ಒಳಗಾಗ್ದಲೆ, ಸಾಲ ಸೋಲ ಮಾಡ್ದಲೆ ಮದುವೆನ ಸರಳವಾಗಿ ಮಾಡಿ. ಈ ಕತೆ ಮರ್ತೋದ್ರೆ ಮಾರ್ಕೋನಹಳ್ಳಿ ಡ್ಯಾಮ್ ತಾವು ಓಡಾಡ್ಬೇಕಾದ್ರೆ ಧರ್ಮಿ ಹಿಂಗ್ ಹೇಳ್ದ ಅಂತ ಜ್ಞಾಪಿಸ್ಕೊಳ್ಳಿ. ಸರಳವಾಗಿ ಮದುವೆ ಮಾಡಿ ಆ ದುಡ್ಡನ್ನ ನಿಮ್ ಮಕ್ಕಳಿಗೆ ಕೊಡಿ, ಅವರೇ ಚೆನ್ನಾಗಿರ್ಲಿ. ಸರಳವಾಗಿ ಮಾಡಿ. ಕುವೆಂಪು ಸಹ ಇದೆ ಮಂತ್ರ ಮಾಂಗಲ್ಯನು ಕೊಟ್ಟಿದ್ದಾರೆ. ಅವರು ಧರ್ಮೇಂದ್ರ ಅವರು ಹೇಳಿದ್ದು ಸತ್ಯ. ಯಾಕೆ ಅಂತ ಅಂದ್ರೆ, ಮದುವೆ ಎಂಬುದು ಒಬ್ಬ ಜೀವನದಲ್ಲಿ ಉತ್ತಮವಾದ ಘಟ್ಟ. ಅದು ನಿಮ್ಮ ಬದುಕನ್ನ ಬಂಗಾರ ಮಾಡಬೇಕೆ ಹೊರತು ಹಾಳು ಮಾಡಬಾರ್ದು. ಹಾಗಾಗಿ ಮದುವೆಗೆ ಸ್ವೇಚ್ಛಾಚಾರವಾಗಿ ಖರ್ಚು ಮಾಡೋ ಹಣನ ನಿಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅಭಿವೃದ್ಧಿಯ ಕಡೆ ಮುಖ ಮಾಡಿ. ನೀವು ಕೂಡ ಸರಳ ವಿವಾಹವನ್ನ ಪ್ರೋತ್ಸಾಹಿಸಿ ಹೆಚ್ಚು ಜನಕ್ಕೆ ಈ ವಿಚಾರ ತಿಳಿಸೋದಕ್ಕೆ ದಯವಿಟ್ಟು ಈ ವಿಡಿಯೋನ ಆದಷ್ಟು ಜನಕ್ಕೆ ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಮಾಡಿ. ಇದುವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು.